ಸಮಾಜದಿಂದ ಕಲಬುರಗಿಯಲ್ಲಿ ಭಾರೀ ಪ್ರತಿಭಟನೆ. ಎಸ್ಟಿ ಪ್ರಮಾಣ ಪತ್ರಕ್ಕಾಗಿ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಿ ಯತ್ನ. ಡಿಸಿ ಕಚೇರಿ ಪ್ರವೇಶ ದ್ವಾರ ಬಂದ್ ಮಾಡಿ ಟೆಂಟ್ ಹಾಕಿ ಧರಣಿ. ಸಚಿವ ಪ್ರಿಯಾಂಕ ಖರ್ಗೆ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. ಎಸ್ಟಿ ಪ್ರಮಾಣ ಪತ್ರ ನೀಡುವಲ್ಲಿ ವಿಳಂಬವಾಗುತ್ತಿರುವುದನ್ನು ಖಂಡಿಸಿ ತಳವಾರ ಸಮಾಜದ ವತಿಯಿಂದ ನಗರದಲ್ಲಿ ಇಂದು ಭಾರೀ ಪ್ರತಿಭಟನೆ ನಡೆಯಿತು. ಜಗತ್ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಘೋಷಣೆ ಕೂಗುತ್ತಾ ಕಾಲ್ನಡಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ತಲುಪಿಸಿದರು. ಈ ವೇಳೆ ಡಿಸಿ ಕಚೇರಿಯ ಪ್ರವೇಶ ದ್ವಾರವನ್ನ ಬಂದ್ ಮಾಡಿ ದ್ವಾರದ ಎದುರು ಟೆಂಟ್ ಹಾಕಿ ಧರಣಿ ನಡೆಸಿದರು. ಕಾಂಗ್ರೆಸ್ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ವಿರುದ್ಧ ಪ್ರತಿಭಟನಾಕಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯ ವೇಳೆ ತಳವಾರ ಸಮಾಜದ ರಾಜ್ಯಾಧ್ಯಕ್ಷ ಡಾಕ್ಟರ್ ಸರ್ದಾರ್ ರಾಯಪ್ಪ ಮಾತನಾಡಿ 2020ರಲ್ಲಿ ಕೇಂದ್ರ ಸರ್ಕಾರ ತಳವಾರ ಸಮಾಜಕ್ಕೆ ಎಸ್ಟಿ ಪ್ರಮಾಣ ಪತ್ರ ನೀಡಿದೆ. ರಾಜ್ಯದ 31 ಜಿಲ್ಲೆಗಳ ಪೈಕಿ 29 ಜಿಲ್ಲೆಗಳಲ್ಲಿ ಪ್ರಮಾಣ ಪತ್ರ ನೀಡಲಾಗಿದ್ದು, ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಮಾತ್ರ ನೀಡದೆ ರಾಜಕೀಯ ಷಡ್ಯಂತ್ರ ನಡೆಸಲಾಗಿದೆ ಎಂದು ಆರೋಪಿಸಿದರು. ಉದ್ದೇಶಪೂರ್ವಕವಾಗಿ ನಮ್ಮ ಸಮುದಾಯವನ್ನ ಹತ್ತಿಕ್ಕುವ ಕೆಲಸ ನಡೆಯುತ್ತಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಿಂದಲೇ ಪ್ರಮಾಣ ಪತ್ರ ತಡೆ ಹಿಡಿಯಲಾಗುತ್ತಿದೆ ಎಂದು ದೂರಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಂವಿಧಾನಬದ್ಧ ಹಕ್ಕಿಗಾಗಿ ನಾವು ಹೋರಾಟ ಮಾಡುತ್ತಿದ್ದೇವೆ. ಇದು ಯಾರೊಬ್ಬರ ಮನೆಯ ಆಸ್ತಿ ಅಲ್ಲ. ಪ್ರಮಾಣ ಪತ್ರ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ತಕ್ಕ ಪಾಠ ಕಲಿಸಲಾಗುತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇದು ಘೋರ ಅನ್ಯಾಯ. ಇದು ನೀವು ನಮ್ಮ ಹಕ್ಕಿಗಾಗಿ ನೀವು ನಮಗ್ ಬರಲ್ಲ ಅಂತೇಳಿ ನಮ್ಮ ಮ್ಯಾಗ ನೀವು ಕಂಪ್ಲೇಂಟ್ ಮಾಡ್ರಲ್ಲ, ಕೇಸ್ ಮಾಡ್ರಿ, ಒಯ್ದು ಹಾಕ್ರಿ. ನಾವು ಅಲ್ಲಗಳಿರಿ, ನಮಗ ಅಲ್ಲಗಳಿರಿ. ನೀವು ಅದನ್ನ ಬಿಟ್ಟು ನಿಮ್ಗೆ ಏನೋ ಮಾಡಲ್ಲ ಅಂತೇಳಿ ನಾವಾಗೆ ನಮ್ಮನ್ನ ಅವಮಾನಿಸ್ಕೊಂಡು ಹೋಗುವಂತ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಮಾಡ್ಲಿಕ್ಕೆ ನಮ್ಗೆ ಗೊತ್ತಾಗಿದೆ. ಇದ್ರ ಪ್ರತಿರೋಧ, ಇದ್ರ ಸಿಟ್ಟು ಸೆಡವು ದಿನಾಂಕ ಮುಂದಿನ ತಿಂಗಳಲ್ಲಿ, ಇವತ್ತಿನ ತಿಂಗಳಲ್ಲಿ ನಾವು ಹೇಳಲ್ಲ. ಒಟ್ಟ ನಿಮಗ್ 28ಕ್ಕೆ ಇದು ಕಂಟಕದ ಎಬ್ಬಸ್ರಿ. ಕೊಡಲ್ಲ ಅಂತೇಳಿ ಸೀದಾ ಕೊಡಲ್ಲ ಅಂತೇಳಿ ಎಬ್ಬಸ್ರಿ. ಕುಡದ್ಲಿಕ್ಕೆ ಬರ್ತದ, ಸೀದಾ ಕೊಡ್ರಿ. ನಾವು ಇಷ್ಟೆಲ್ಲಾ ರೊಚ್ಚಿಗೆದ್ದು ಹೋರಾಟ ಮಾಡಿದ್ರು ಕೂಡ, ಶಾಂತಿಯುತವಾಗಿ ಹೋರಾಟ ಮಾಡಿದ್ರು ಕೂಡ ರೊಚ್ಚಿಗೆದ್ದು ಹೋರಾಟ ಮಾಡುವಂತ ಪ್ರಚೋದನೆ ನೀಡುವಂತ ವ್ಯವಸ್ಥೆ ಪೊಲೀಸ್ ಇಲಾಖೆಲಿಂದ, ಡಿಸ್ಟಿಕ್ಲಿಂದ, ಜಿಲ್ಲಾ ಆಡಳಿತಲಿಂದ ನಡೆದ. ನಾವು ರೊಚ್ಚಿಗೆ ಹೇಳಿದ್ರೆ ಹೇಳ್ತೀವಿ, ಅನಿವಾರ್ಯ ಇಲ್ಲ. ಜೀವಗಳ ಹಾನಿ ಆಗಲಿ ಅಂದ್ರೆ ಆಗಲಿ. ನಾವೇನಂತ ಶಾಂತಿಯುತವಾಗಿ ಏನಪ್ಪಾ ಅಂದ್ರೆ ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡು, ಏನಪ್ಪಾ ಅಂದ್ರ ಗಾಂಧೀಜಿಯವರ ಆದರ್ಶಗಳನ್ನ ಇಟ್ಕೊಂಡು, ಡಾಕ್ಟರ್ ಬಾಬಾ ಸಾಹೇಬ್ ಅವರ ಸಂವಿಧಾನ ತತ್ವ ಸಿದ್ಧಾಂತಗಳ ಆಧರಿಸಿದ ಅಡಿಗಳಲ್ಲಿ ನಾವು ಹೋರಾಟ ಮಾಡ್ಬೇಕು. ಅದನ್ನ ನೀವು ಯಾರು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅಂದ್ರೆ ಇದ್ರದ್ದು ಪ್ರತಿ ತಿಂಗಳು ಈ ರೀತಿ ಜಿಲ್ಲೆಯಲ್ಲಿ ಆಗ್ತದ, ಪ್ರತಿ ದಿನಾನು ಆಗ್ತದ. ಅದು ಮುಂದಿನ ದಿನಗಳಲ್ಲಿ ಅದರ ಏನಪ್ಪಾ ಅಂದ್ರೆ ನಿಮ್ಮ ಮುಂದಿನ ದಿನಗಳಲ್ಲಿ ಸರ್ಕಾರ ಆಗ್ಲಿ, ನೀವು ಅಧಿಕಾರಕ್ಕೆ ಬರೋದಾಗ್ಲಿ, ನೀವು ಗೆಲ್ಲೋದಾಗ್ಲಿ, ಹ್ಯಾಂಗ್ ಗೆಲ್ತೀರಿ ಅಂತೇಳಿ ಇಡೀ ಸಮಾಜ ನಿರ್ಣಯ ಮಾಡಿದ್ವಿ. ನಾವು ಒಬ್ಬನೇ ಹೇಳ್ತಾ ಇಲ್ಲ, ಎಲ್ಲರನ್ನ ಹೇಳಕ್ ಬರ್ತಾ ಇಲ್ಲ, ಹೇಳಕ್ ಆಗಲ್ಲ. ಇವತ್ತ ಈ ರೀತಿ ಹಿಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕಂತೇಳಿ ಇಡೀ ಸಮಾಜ ಒಕ್ಕೊರ್ಲಿಂತ ನಿರ್ಣಯ ತಗೊಂಡು ನಾವ್ ಏನ್ ಹೇಳ್ಬೇಕು, ಸಮಾಜಕ್ಕೆ ಏನ್ ಸಂದೇಶ ಕೊಡ್ಬೇಕು, ಸಮುದಾಯದ ಜನರಿಗೆ ಏನ್ ಸಂದೇಶ ಕೊಡ್ಬೇಕು, ಜಿಲ್ಲೆಯಲ್ಲಿ ಏನು ನಡೆದದ, ಇಡೀ ಏನಪ್ಪಾ ಅಂದ್ರೆ ವ್ಯವಸ್ಥೆಯನ್ನ, ಈ ದುರಾಡಳಿತವನ್ನ ಜನಸಾಮಾನ್ಯರ ಗಮನಕ್ಕೆ ತರಬೇಕಾದ್ರೆ, ಯಾಕೆ ಜನಸಾಮಾನ್ಯರ ಗಮನಕ್ಕೆ ತರಬೇಕಂದ್ರೆ ಈ ದೇಶದಲ್ಲಿ ಸರ್ಕಾರ ರಚನೆ ಆಗ್ಬೇಕು, ಏನಪ್ಪಾ ಅಂದ್ರೆ ವ್ಯವಸ್ಥಿತ ಏನಪ್ಪಾ ಅಂದ್ರೆ ಒಂದು ಕಾನೂನು ಜಾರಿಗೆ ಬರಬೇಕು. ಎಲ್ಲನೂ ನಡಿಬೇಕಾದ್ರೆ ಸಂವಿಧಾನದ ಅಡಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಮತ ಅನ್ನುವ ಒಂದು ಹಕ್ಕು ನೀಡ್ಯಾರ. ನಮಗ ಮತ ಚಲಾಯಿಸುವ ಸಂದರ್ಭದಲ್ಲಿ ನಿಮ್ಮನ್ನ ಕಾನೂನು ರೂಪಿಸುವಂತ ಜಾಗದಲ್ಲಿ ಇಲ್ಲಾರ್ದಂಗೆ ಕೂರ್ಲಾರ್ದಂಗೆ ನೋಡ್ಕೊಳ್ಳುವುದು ಏನಪ್ಪಾ ಅಂದ್ರೆ ನಮ್ ಕೈಗೊಂದು ದೊಡ್ಡ ಅಸ್ತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟು ಹೋಗಿದಾರ. ಅದ್ರ ಮುಖಾಂತರ ನಿಮ್ಮನ್ನು ಸಂಪೂರ್ಣವಾಗಿ ಸೋಲಿಸ್ತೀವಿ. ನಿಮಗೆ ಸಂಪೂರ್ಣವಾಗಿ ನಿಮ್ಮನ್ನು ಊಟಪಾಳಿ ಕಿತ್ತಿಸಿ ನಾಳೆಗೆ ನಮ್ಗೆ ಯಾರು ಸರ್ಟಿಫಿಕೇಟ್ ಕೊಡ್ತಾರ ಅವರಿಗೆ ಕರ್ಕೊಂಡು ಬಂದು ನಮ್ಮ ಹಕ್ಕು, ನಮ್ಮ ನ್ಯಾಯ ತಗೊಳ್ಳುವಂತ ವ್ಯವಸ್ಥೆಯ ಮುಂದಿನ ದಿನಗಳಲ್ಲಿ ನಾವು ನಿರ್ಮಾಣ ಮಾಡಿಕೊಂಡು ನಮ್ಮ ನ್ಯಾಯ ಪಡೆದಿರುತ್ತೇವೆ ಅಂತ ಈ ಮಾಧ್ಯಮ ನೀಡುತ್ತಿದ್ದೀನಿ.
ಈ ಪ್ರತಿಭಟನೆಯಲ್ಲಿ ಮಕ್ಕಳು, ಹಿರಿಯರು, ಯುವಕರು ಹಾಗೂ ಮಹಿಳೆಯರು ಸೇರಿದಂತೆ ನೂರಾರು ಮಂದಿ ಭಾಗವಹಿಸಿದ್ದು, ಬಿಸಿಲನ್ನ ಲೆಕ್ಕಿಸದೆ ತಮ್ಮ ಹಕ್ಕಿಗಾಗಿ ಧರಣಿಯಲ್ಲಿ ಭಾಗಿಯಾಗಿದ್ದಾರೆ. ಪೊಲೀಸರು ಸ್ಥಳದಲ್ಲಿ ಬಂದೋಬಸ್ತ್ ಕೈಗೊಂಡು ಪರಿಸ್ಥಿತಿಯನ್ನ ನಿಯಂತ್ರಿಸಲು ಪ್ರಯತ್ನಿಸಿದ್ರು. ನಮ್ಮ ಹೋರಾಟಕ್ಕೆ ಪೊಲೀಸರು ತಡೆ ಹಿಡಿಯುತ್ತಿದ್ದಾರೆ. ಎಸ್ಟಿ ಪ್ರಮಾಣ ಪತ್ರ ನೀಡುವವರೆಗೂ ನಮ್ಮ ಪ್ರತಿಭಟನೆ ನಿಲ್ಲುವುದಿಲ್ಲ ಎಂದು ಪ್ರತಿಭಟನಾಕಾರರು ಸ್ಪಷ್ಟಪಡಿಸಿದ್ರು. ನನ್ನ ಹೆಸರು ಶ್ರೀಧರ್ ಕುಳಗೇರಿ ಅಂತ. ಇವತ್ತಿನ ದಿನ ಎಲ್ಲ ಬ್ಯಾಂಕಿನವರೇ ಮಾಡ್ತಾರೆ. ತಳವಾರ ಸಮುದಾಯ ಭೇಟಿ ಆದ್ರಪ್ಪ ಏನು ಒಂದು ಹೋರಾಟ ಹಮ್ಮಿಕೊಂಡದ. ಬಹಳ ಇದು ನಮ್ಮ ಸಮುದಾಯಕ್ಕೊಂದು ಅನ್ಯಾಯ ಆಗ್ಲಿಕ್ಕೆ ಮೇನ್ ಹೊಣೆಗಾರ ಯಾರ ಇದ್ರ ಅದು ಕರಿಯ ಕುಟುಂಬ. ಕರಿಯ ಕುಟುಂಬದವರು ನಮಗ್ ಬಹಳ ಇದು ಒಂದು ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಂತ ಕೆಲಸ ಮಾಡ್ಲಕತ್ತಾರ. ಅವ್ರೇನೋ ತಿಳ್ಕೊಂಡ್ರ ಗೊತ್ತಿಲ್ಲ. ನಮ್ಮ ಸಮುದಾಯ ರಾಜಕೀಯವಾಗಿ ಬಲಿಷ್ಠ ಅದ. ವಿದ್ಯಾರ್ಥಿಗಳ ಸಲಿಂದ ನಾವು ಇದೊಂದು ಸರ್ಟಿಫಿಕೇಟ್ ನಮಗ್ ಬೇಕಾಗ್ಯದ. ಕಲಬುರಗಿಯಲ್ಲಿ ಹಾಗೂ ವಿಶೇಷವಾಗಿ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ತಳವಾರ ಸರ್ಟಿಫಿಕೇಟ್, ಎಸ್ಟಿ ಸರ್ಟಿಫಿಕೇಟ್, ವಿಶೇಷವಾಗಿ ಎಸ್ಟಿ ಸರ್ಟಿಫಿಕೇಟ್ ಅನ್ನ ಯಾಕೆ ಕೊಡ್ತಾ ಇಲ್ಲ ಅಂತ ಅದರ ಉದ್ದೇಶ, ಅದರ ಸಲುವಾಗಿ ಇವತ್ತು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದು. ನಮ್ಮ ಸಮುದಾಯದ ಎಷ್ಟೋ ವಿದ್ಯಾರ್ಥಿಗಳು ಇದರಿಂದ ಬಹಳಷ್ಟು ಅನ್ಯಾಯ ಆಗಿದೆ. ನಮ್ಮ ನೌಕರಸ್ಥರು ಕೂಡ ಬಹಳಷ್ಟು ಅನ್ಯಾಯ ಆಗಿದೆ. ಅವ್ರ ಪ್ರಮೋಷನ್ ಕೂಡ ಆಗ್ತಾ ಇಲ್ಲ. ನಮ್ಮ ವಿದ್ಯಾರ್ಥಿಗಳು ಪಾಪ ಎಷ್ಟು ಓದಿದ್ರು ಕೂಡ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ SC STಗಳು ಹಿಂದುಳಿದವ್ರಿಗೆ ಒಂದಿಷ್ಟು ಮೀಸಲಾತಿ ಕೊಟ್ಟವ್ರನ್ನ ಪ್ರೋತ್ಸಾಹಿಸ್ತಾರೆ. ನಮ್ಮ ಸಮುದಾಯ ಬಹಳ ಹಿಂದುಳಿತಕ್ಕಂಥದ್ದು. ದಿವಸ ನಾ ಅವ್ರಿಗೆ ಒಂದೇ ಮಾತನ್ನ ಹೇಳ್ತೇನೆ, ಮತ್ತೆ ಬರ್ತಾವ ಎಲೆಕ್ಷನ್ 28ಕ್ಕ, ಅವಾಗ ನಿಮಗಿರ್ಲಿ. ನೀವೇನಾದ್ರೂ ಇವತ್ತ ನಮ್ಮ ಸಮುದಾಯಕ್ಕೆ ನೀವೇನಾರ ಹೊಳ್ಳಿ ನಮ್ಗೆ ST ಸರ್ಟಿಫಿಕೇಟ್ ಕೊಟ್ರ ನಿಮ್ಮ MLA ಪದವಿ ನಿಮ್ ಕೈಯಾಗಿರ್ತದ. ಇಲ್ಲ ಅಂದ್ರೆ 28ಕ್ಕೆ ನಿಮ್ಗೆ ಮನಿ ಹೋಲಕ್ ಎಲ್ಲಾ ವ್ಯವಸ್ಥೆ ಕೂಡ ನಮ್ಮ ಸಮುದಾಯ ನಿಮ್ಗೆ ಮಾಡ್ಲಕತ್ತದ. ಈ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಸಮುದಾಯದ ಬಿಜೆಪಿ ಪಕ್ಷದ ರಾಜಕೀಯ ಮುಖಂಡ ಅವಣ್ಣ ಮ್ಯಾಕೇರಿ, ಜೆಡಿಎಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಶಿವಕುಮಾರ್ ನಾಟಿಕರ್, ಬಸವರಾಜ್ ಬೂದಿಹಾಳ್, ಅವಣ್ಣಗೌಡ ಪಾಟೀಲ್ ಸೇರಿದಂತೆ ಸ್ವಾಮೀಜಿಗಳು, ಯುವಕರು, ಮಹಿಳೆಯರು, ಮಕ್ಕಳು ಉಪಸ್ಥಿತರಿದ್ದರು.